ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿ ಅಲ್ಲಿ 1 ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಆಟವನ್ನ ಚೆನ್ನಾಗಿ ಆಡಿ ಈಗ ಮನೆಯಿಂದ ಆಚೆ ಬಂದಿರುವಂತಹ ಅಸ್ತಿಕ್ ಅವಿನಾಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಅವಿನಾಶ್ ಅವರೇ, ಹೇಗಿದ್ದೀರಿ? ಹಲೋ, ತುಂಬಾ ಚೆನ್ನಾಗಿದ್ದೀನಿ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆಗೆ ಹೋಗಿದ್ರಿ. ಸೊ ನಿಮ್ಮನ್ನ ಫಸ್ಟ್ ನೋಡ್ತಿದ್ದಾಗೆ ಅಂದ್ರೆ ಎಲ್ಲ ಆಟವನ್ನ ನೋಡ್ಕೊಂಡು ಇವರು ಮನೆ ಒಳಗಡೆ ಹೋಗಿದ್ದಾರೆ. ಸೊ ಹೀಗಾಗಿ ಅವರ ಆಟ ವೈಲ್ಡ್ ಆಗಿರುತ್ತೆ ಅಂತ ಜನ ಅಂದ್ಕೊಂಡಿದ್ರು. ಏನಾಯ್ತು? ಆಕ್ಚುಲಿ ತುಂಬಾ ಸಾಫ್ಟ್ ಆಗಿ ಆಟ ಆಡಿದ್ರಿ ಅಂತ ಅನ್ಸುತ್ತೆ. ಆಕ್ಚುಲಿ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಹೋದಾಗ ಡೆಫಿನೆಟ್ ಆಗಿ ಒಂದು ಪ್ಲಾನ್ ಅಲ್ಲೇ ಹೋಗಿದ್ದು. ಬಟ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂದ್ರೆ ಒಂದು ಇನ್ ಬಿಟ್ವೀನ್ ಹೋಗುವಂತ ಕಂಟೆಸ್ಟೆಂಟು. ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂದ್ರೆ ವೈಲ್ಡ್ ಆಗಿ ಆಡ್ಬೇಕಂತ ಒಂದು ರೂಲು ಅಥವಾ ಏನು ಅದೇ ಒಂದು ಪಾತ್ ಅಂತ ಏನಿಲ್ಲ. ಬಟ್ ಹೋದಂಥ ಒಂದು ರೀತಿ ಸಿಕ್ದಂಥ ಒಂದು ಈಗ ನೋಡಿದಾಗ ನಾನು ಸಿಕ್ದಂಥ ಒಂದು ಫಸ್ಟ್ಗೆ ಬ್ಯಾಂಗ್ ಏನಿದೆ, ಬೂಮ್ ಎಂಟ್ರಿ ಅಂತಲೇ ಹೇಳ್ತಾರೆ. ಸೊ ಅದು ಚೆನ್ನಾಗಿತ್ತು. ಬಟ್ ನಾನು ಏನು ಅನ್ಕೊಂಡೆ ಅಂದರೆ ಆ್ಯಸ್ ಅ ಪರ್ಸನ್ ನಾನು ಎಲ್ರೂ ಒಂದ್ಸಲ ಅನಲೈಸ್ ಮಾಡಿಬಿಟ್ಟು ಗೇಮು ಯಾವ ಥರ ಹೋಗ್ತಾ ಇದೆ, ಮನೆಯಲ್ಲಿ ಯಾರ್ಯಾರು ಏನು ಗೇಮ್ ಆಡ್ತಾ ಇದ್ದಾರೆ, ರಿಯಲ್ ಆಗಿ ಆಡ್ತಾ ಇದ್ದಾರಾ ಅಥವಾ ಗೇಮ್ಗೋಸ್ಕರ ಫೇಕ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಯಾಕಂದರೆ ಹೊರಗಡೆಯಿಂದ ನೋಡ್ಬೋದು, ನಮಗೆ ಒಂದು ಅನಲೈಸ್ ಸಿಗತ್ತೆ. ಬಟ್ ಒಳಗಡೆ ಹೋದಾಗ ಅದು ಗೇಮೇ ಡಿಫ್ರೆಂಟ್, ಅದು ನಮಗೆ ಏನು ಇದು ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೆ. ಲೈಕ್ ಎಲ್ಲಾನು ನೋಡಿಬಿಟ್ಟು ಆಮೇಲೆ, ಯಾಕಂದರೆ ನನಗೆ 50 ಡೇಸ್ ಹೋದ್ಮೇಲೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಅಂದರೆ ನೋಡಿರ್ತೀನಿ ಅಂತ ಎಲ್ಲರೂ ಗೇಮ್ ಯಾರ್ದು ಒಂದು ಮೆಂಟಲ್ ಸ್ಟೇಟ್ ಹೆಂಗಿದೆ ಅಂತ. ಬಟ್ ಡಿಸ್ಅಡ್ವಾಂಟೇಜ್ ಮೇಜರ್ ಏನಂದರೆ ನೀವು ನೋಡಿದ್ದು ಎಲ್ಲಾನು ಸತ್ಯ ಅಲ್ಲ. ಸೊ ಒಳಗಡೆ ಹೋದ್ಮೇಲೆ ಅದು ಬೇರೆ 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 ಶೇಪಲ್ಲಿ ಬರ್ತಾ ಇರುತ್ತೆ. ಸೊ ನಾನು ವೈಲ್ಡ್ ಕಾರ್ಡಲ್ಲಿ ವೈಲ್ಡ್ ಆಗಿ ಆಡಬೇಕು ಅಂತ ಹೋದವನಲ್ಲ. ನಾನು ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಆಡಬೇಕು, ಒಂದು ಕೊಟ್ಟಂಥ ಆಪರ್ಚುನಿಟಿಗೆ ಜಸ್ಟಿಸ್ ಮಾಡಬೇಕು, ಅದ್ರ ಜೊತೆಗೆ ನ್ಯಾಯಯುತವಾಗಿ ಜೆನ್ವಿನ್ ಆಗಿರಬೇಕು, ನಾನಾಗಿರ್ಬೇಕಂತ ಒಂದು ಏನು ನನ್ನ ಒಂದು ಓವರ್ ಆಲ್ ಗೋಲ್ ಏನಿತ್ತು, ಅದಕ್ಕೆ ನಾನು ಸರಿಯಾಗಿ ಆಡಬೇಕು ಅಂತಲೇ ಹೋಗಿದ್ದು. ಸೊ ಅದನ್ನ ನಾನು ಸ್ವಲ್ಪ ಟೈಮ್ ತೊಗೊಂಡಿದ್ದೆ. ಆಮೇಲೆ ಫನ್ ಅಂತ ಬಂದಾಗ ಫನ್ನೂ ಮಾಡಿದ್ದೀನಿ, ಗೇಮ್ ಅಂತ ಬಂದಾಗ ಗೇಮು ಆಡಿದ್ದೀನಿ. ಸೊ ಯಾವಾಗ ಪೀಕಲ್ಲಿ ನಾನು ಓಕೆ ಇವಾಗ ನಾನೊಂದು ಒಂದು ಲೆವೆಲ್ಗೆ ಬರ್ತಾ ಇದ್ದೀನಿ, ಗೇಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ಇನ್ನು ಹೋಗ್ತಾ ಟೈಮ್ ಇರಲಿಲ್ಲ ಆಬ್ವಿಯಸ್ಲಿ, ಇನ್ನು ಹೋಗ್ತಾ ಒಂದು 3-4 ವೀಕ್ಸಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ಆವಾಗ ಹೊರಗೆ ಬಂದೆ. ಸೊ ದ್ಯಾಟ್ ಸ್ಯಾಡ್. ಹೇಗೆ ಅನ್ನಿಸ್ತು 1 ತಿಂಗಳ ಕಾಲ ಆಟ ಆಡಿದ್ರಿ ಬಿಗ್ ಬಾಸ್ ಮನೇಲಿ? ಸೊ ಅಂದರೆ ನೀವು ತಗೊಂಡ ಡಿಸಿಷನ್ ವೈಲ್ಡ್ ಕಾರ್ಡ್ ಎಂಟ್ರಿ ಏನಿದೆ, ಸೊ ಅದು ಕರೆಕ್ಟಾಗಿತ್ತು ಅಂತ ಅನ್ನಿಸ್ತಾ, ಇಲ್ಲ ನಾನು ಹೋಗಬಾರ್ದಿತ್ತು ಬಿಗ್ ಬಾಸ್ ಮನೆಗೆ, ನೆಕ್ಸ್ಟ್ ಟೈಮ್ ಚಾನ್ಸ್ ನೋಡ್ಬೋದಾಗಿತ್ತು ಅಂತ ಏನಾದರೂ ಅನ್ನಿಸ್ತಾ? ನಾನು ಆ್ಯಸ್ ಅ ಪರ್ಸನ್ ನಿಜ ಹೇಳಬೇಕಾದ್ರೆ ನಾನು ನಾಳೆ ಯೋಚನೆ ಮಾಡೋ ಮನುಷ್ಯನಲ್ಲ. ನಾನು ನನ್ನ ಲೈಫಲ್ಲಿ ತುಂಬಾ ಕಲ್ಕೊಂಡಿದ್ದೀನಿ. ನಾನು ನಾಳೆ ಯೋಚನೆ ಮಾಡಿಬಿಟ್ಟು ಕೆಲವೊಮ್ಮೆ ಆಪರ್ಚುನಿಟಿ, ನಾನು ಆ್ಯಸ್ ಅ ಕ್ರಿಕೆಟರ್ ನಾನು ಬಂದಿದ್ದು, ನಾಳೆ ಕ್ರಿಕೆಟ್ ಬೇರೆ ಟೀಮ್ಗೆ ಆಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕ್ರಿಕೆಟ್ ಮುಂದೆ ಹೋಗೋಕ್ಕೆ ಆಗಿಲ್ಲ. ಸೊ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇತ್ತು. ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಒಂದು ಆಪರ್ಚುನಿಟಿ ಬಂದಾಗ ನಾನು ಹಿಂದೆ ಮುಂದೆ ನೋಡೇ ಇಲ್ಲ, ಜಾಸ್ತಿ ಯೋಚನೆನೂ ಮಾಡಿಲ್ಲ. ಮನೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ತಂದೆ ತಾಯಿಗೆ ಓಕೆ ನೀನು ಆಡ್ಬೋದು ಅಂತ ಯಾವಾಗ ಓಕೆ ಅಂತ ಅನಿಸ್ತು, ಆವಾಗ ನಾನು ಡೆಸಿಷನ್ ತಗೊಂಡೆ. ಯಾಕಂದರೆ ಇವಾಗ ಓಕೆ ವೈಲ್ಡ್ ಕಾರ್ಡ್ ಆಗಿ ಹೋಗ್ತಾ ಇದ್ದೀನಿ, ಬಟ್ ನೆಕ್ಸ್ಟ್ ಸೀಸನ್ ನಾನು ಡೈರೆಕ್ಟಾಗಿ ಹೋಗ್ತೀನಿ ಅಂತ ಏನು ಗ್ಯಾರಂಟಿ ಯಾರು ಕೊಡಲ್ಲ. ಬಟ್ ಈ ಲೈಫಲ್ಲಿ ಯಾವ ಥರ ಇರುತ್ತೆ ಅಂದರೆ ಆಪರ್ಚುನಿಟಿ ಒಂದ್ಸಲ ಬರುತ್ತೆ, ಇನ್ನೊಂದ್ಸಲ ಬರೋದು ಗ್ಯಾರಂಟಿ ಇರಲ್ಲ. ಸೊ ನನ್ನ ಪ್ರಕಾರ ನಾನು ಮಾಡಿದ್ದು ಸರಿಯೇ. ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ನಾನು ಹೋಗಿದ್ದೆ, ಆಡಿದ್ದೆ, ಈಗ ಹೊರಗೆ ಬಂದಿದ್ದೀನಿ. ಸೊ ನೋ ರಿಗ್ರೆಟ್ಸ್ ನನಗೆ.